ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಚಾರಿ ಪೊಲೀಸರಿಗೆ ಟ್ರಾಫಿಕ್ ಕಂಟ್ರೋಲ್ ಜೊತೆಗೆ ಹೊಸ ಜವಾಬ್ದಾರಿಯನ್ನ ನೀಡಿದ್ರಾ ಅನ್ನೋ ಅನುಮಾನ ಕಾಡ್ತಿದೆ. ಕಾರಣ ಕೆಲ ಸಂಚಾರಿ ಪೊಲೀಸರು ಮಾಡ್ತಿರುವ ಈ ಕೆಲಸ. ಏನು ಆ ಕೆಲಸ, ಏನ್ ಮಾಡ್ತಿದ್ದಾರೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಬೆಂಗಳೂರು ಸಂಚಾರಿ ಪೊಲೀಸರಿಗೆ ಇದೆಂತಹ ಸ್ಥಿತಿ? ಬಿಬಿಎಂಪಿಯ ಕೆಲಸ ಮಾಡ್ತಿರುವ ಟ್ರಾಫಿಕ್ ಪೊಲೀಸ್ ಬಾಂಡ್ಲಿ ಗುದ್ದಲಿ ಹಿಡಿದು ಗುಂಡಿ ಮುಚ್ಚುತ್ತಿರೋ ಪೊಲೀಸರು. ಬೆಂಗಳೂರಿನ ದಟ್ಟ ಟ್ರಾಫಿಕ್ನಲ್ಲಿ ನಿತ್ಯ ವಾಹನಗಳನ್ನ ನಿಭಾಯಿಸೋದ್ರಲ್ಲೇ ಸಂಚಾರಿ ಪೊಲೀಸರು ಸುಸ್ತಾಗಿ ಹೋಗ್ತಾರೆ. ಅದರಲ್ಲೂ ಪೀಕ್ ಅವರ್ ಟ್ರಾಫಿಕ್ನಲ್ಲಂತೂ ಜಂಜಾಟ ಮಾತ್ರ ಹೇಳತಿರೋದು. ಈ ಮಧ್ಯೆ ಬಿಬಿಎಂಪಿ ಮಾಡಬೇಕಿದ್ದ ಕೆಲಸವನ್ನು ಈಗ ಸಂಚಾರಿ ಪೊಲೀಸರು ಮಾಡಬೇಕಾದ ಸ್ಥಿತಿಗೆ ತಲುಪಿದ್ದಾರೆ. ಹೌದು, ಬೆಂಗಳೂರು ಗುಂಡಿಯೂರಾಗಿ ವರ್ಷಗಳೇ ಉರುಳಿ ಹೋಗಿವೆ. ಈ ಮಧ್ಯೆ ಆಗೊಮ್ಮೆ ಈಗೊಮ್ಮೆ ಮುಚ್ಚುವ ಗುಂಡಿ ಕೂಡ ತಿಂಗಳಾಗೋದರ ಒಳಗೆ ಮತ್ತೆ ಯಥಾಸ್ಥಿತಿಗೆ ಬಂದಿರುತ್ತವೆ. ಹೀಗಿರುವಾಗ ಮತ್ತೆ ಗುಂಡಿ ಮುಚ್ಚಬೇಕಾದ ಬಿಬಿಎಂಪಿ ನಿದ್ದೆಗೆ ಜಾರಿದ್ರೆ, ಇತ್ತ ಟ್ರಾಫಿಕ್ ನಿಯಂತ್ರಿಸಬೇಕಾದ ಸಂಚಾರಿ ಪೊಲೀಸರು ಸವಾರರ ಕಷ್ಟ ನೋಡೋಕಾಗದೆ ಪ್ರಮುಖ ಸಿಗ್ನಲ್ ರಸ್ತೆಗಳಲ್ಲಿ ಗುಂಡಿ ಮುಚ್ಚುತ್ತಿದ್ದಾರೆ. ಈ ದೃಶ್ಯಗಳನ್ನ ನೋಡಿ. ಇದು ಯಾವುದೋ ದೂರದ ಊರಿನ ದೃಶ್ಯ ಅಲ್ಲ. ಬಿಬಿಎಂಪಿ ಕೂಗಳತೆ ದೂರದ ಟೌನ್ ಹಾಲ್ ಮುಂಭಾಗದ ದೃಶ್ಯಾವಳಿಗಳು. ಹಲಸೂರು ಗೇಟ್ ಸಂಚಾರಿ ಠಾಣೆ ವ್ಯಾಪ್ತಿಯ ರಸ್ತೆ ಇದು. ಇಲ್ಲಿ ಮಳೆ ಬಿದ್ದ ಬಳಿಕ ಗುಂಡಿಯಾಗಿದೆ. ಪರಿಣಾಮ ನಿತ್ಯ ಸವಾರರು ಈ ಭಾಗದಲ್ಲಿ ಗುಂಡಿ ಸವಾಲು ಮತ್ತು ಟ್ರಾಫಿಕ್ ದಟ್ಟಣೆ ನಡುವೆ ಸಂಚಾರ ಮಾಡಬೇಕಿತ್ತು. ಸವಾರರ ಕಷ್ಟ ಕಂಡ ಇದೇ ಠಾಣೆಯ ಪೊಲೀಸ್ ಖುದ್ದು ರಸ್ತೆ ಗುಂಡಿಗಳಿಗೆ ಗುದ್ದಲಿ ಬಾಂಡ್ಲಿ ಹಿಡಿದು ಗುಂಡಿ ಮುಚ್ಚಿದ್ದಾರೆ. ನಗರದ ಟ್ರಾಫಿಕ್ ದಟ್ಟಣೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಂಥ ಸಂಚಾರಿ ಪೊಲೀಸರನ್ನ ಇವತ್ತು ಬಿಬಿಎಂಪಿ ಅವರು ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯಕ್ಕೂ ಕೂಡ ಬಳಸ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಗಮನಿಸ್ತಾ ಇದ್ದೀರಿ, ನಾವು ಟೌನಲ್ನ ಮುಂಭಾಗದಲ್ಲಿದ್ದೇವೆ. ಟೌನಲ್ನ ಮುಂಭಾಗ ಬಹಳ ದೊಡ್ಡ ಮಟ್ಟದ ಗುಂಡಿಗಳು ಬಿದ್ದಿದ್ವು. ಗುಂಡಿಗಳಿಂದ ವಾಹನ ಸವಾರರು ದಿನನಿತ್ಯ ಪರದಾಟವನ್ನು ಮಾಡ್ತಾ ಇದ್ರು. ಇದನ್ನು ನೋಡಿದಂಥ ಪೊಲೀಸರು ಬಿಬಿಎಂಪಿ ಅವರು ಮಾಡಬೇಕಿದ್ದಂಥ ಕೆಲಸವನ್ನು ಈಗ ಸಂಚಾರಿ ಪೊಲೀಸರು ಮಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಗರದ ಪ್ರಮುಖ ಜಂಕ್ಷನ್ಗಳಲ್ಲಿ, ಕೇವಲ ಇಲ್ಲಿ ಮಾತ್ರ ಅಲ್ಲ, ನಗರದ ಅನೇಕ ಜಂಕ್ಷನ್ಗಳಲ್ಲಿ ಹಲವು ಕಡೆಗಳಲ್ಲಿ ಗುಂಡಿ ಬಿದ್ದಿರೋದನ್ನು ಕಂಡಂತಹ ಅಲ್ಲಿನ ಆ ವ್ಯಾಪ್ತಿಯ ಸಂಚಾರಿ ಪೊಲೀಸರು ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಗೊತ್ತಿರುವಂಥವ್ರಿಗೆ ಹೇಳಿ ಡಬ್ರೀಸ್ ಇರ್ಬೋದು ಅಥವಾ ಅಲ್ಲಿ ಇಲ್ಲಿ ಸಿಕ್ಕಂಥ ಮಣ್ಣೇನಿದೆ ಆ ಮಣ್ಣನ್ನು ತೆಗೆದುಕೊಂಡು ಬಂದು ಗುಂಡಿಗಳಿಗೆ ಹಾಕಿ ತಾತ್ಕಾಲಿಕವಾಗಿ ವಾಹನ ಸವಾರರು ಹೇಗಾದರೂ ಮಾಡಿ ಆರಾಮಾಗಿ ಓಡಾಟವನ್ನು ಮಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೋಟಿ ಹಣವನ್ನು ಖರ್ಚು ಮಾಡಿ ವ್ಯಯಿಸಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಬಿಬಿಎಂಪಿ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಇವತ್ತು ಅವೆಲ್ಲವೂ ಕೂಡ ಮತ್ತೆ ಯಥಾಸ್ಥಿತಿಗೆ ಮರಳಿ ಹಳ್ಳಗಳು ಮತ್ತೆ ಕಾಣಿಸ್ಕೊಂಡಂಥ ಹಿನ್ನೆಲೆಯಲ್ಲಿ ಸರಿ ಮಾಡಬೇಕಿದ್ದಂತಹ ಬಿಬಿಎಂಪಿ ಅವರು ಮಾತ್ರ ಆಚೆ ಬರದೆ ಸಂಚಾರಿ ಪೊಲೀಸರನ್ನು ಕೂಡ ಇದಕ್ಕೆ ಬಳಸ್ಕೊಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ನಗರದಲ್ಲಿ ಇಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆ ಹಲವು ಪೊಲೀಸರು ಈ ಕೆಲಸ ಮಾಡ್ತಿದ್ದಾರೆ. ನಗರದ ಸವಾರರ ಕಷ್ಟ ಕಂಡು ಅಥವಾ ಮೇಲಾಧಿಕಾರಿಗಳ ಆಜ್ಞೆಯೋ ಗೊತ್ತಿಲ್ಲ, ಆದರೆ ಬಿಬಿಎಂಪಿ ಮಾಡಬೇಕಿದ್ದ ಕೆಲಸವನ್ನ ಪೊಲೀಸರಿಂದ ಮಾಡಿಸುತ್ತಿರೋದು ನಿಜಕ್ಕೂ ವಿಪರ್ಯಾಸ. ಮಳೆ ಬಂದಾಗ ರಸ್ತೆಯಲ್ಲಿ ನಿಂತು ನೀರು ತೆರವು ಮಾಡುವ ಪೊಲೀಸರು ಈಗ ರಸ್ತೆ ಗುಂಡಿಗಳನ್ನು ಮುಚ್ಚುತ್ತಿದ್ದಾರೆ. ಆದರೆ ಇದೆಲ್ಲವನ್ನೂ ಮಾಡಬೇಕಿದ್ದ ಬಿಬಿಎಂಪಿ ಮಾತ್ರ ನಿದ್ದೆಯಿಂದ ಎದ್ದಂತೆ ಕಾಣ್ತಿಲ್ಲ. ರಸ್ತೆ ಗುಂಡಿಗಳಿಗಾಗಿಯೇ ಕೋಟಿ ಖರ್ಚು ಮಾಡೋ ಬಿಬಿಎಂಪಿ ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಕಾಪಾಡುತ್ತಿದೆ ಅನ್ನೋಕೆ ಇದು ಸ್ಪಷ್ಟ ಉದಾಹರಣೆ. ಒಟ್ಟಾರೆ ರಸ್ತೆಯಲ್ಲಿ ಸವಾರರ ಕಷ್ಟ ಕಂಡ ಪೊಲೀಸರೇ ಗುಂಡಿ ಮುಚ್ಚುತ್ತಿದ್ದಾರೆ. ಆದರೆ ಅತ್ತ ಬಿಬಿಎಂಪಿ ಮಾತ್ರ ನಗರದ ಗುಂಡಿ ಸಮಸ್ಯೆ ನಮಗೆ ಗೊತ್ತೇ ಇಲ್ಲ ಅನ್ನುವಂತಿರೋದು ನಿಜಕ್ಕೂ ವಿಪರ್ಯಾಸ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.